ಕಳೆದ 8 ವರ್ಷಗಳಿಂದ ಸತತವಾಗಿ ಪರಿಸರ ಶಿವರಾತ್ರಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ, ನಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳಿರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ದೈನಂದಿನ ನಿತ್ಯ ಸಂಧ್ಯಾವಂದನೆ ಇರ್ಬೋದು, ಎಲ್ಲವೂ ಕೂಡ ಪ್ರಕೃತಿಯ ಆರಾಧನೆಯಾಗಿದೆ. ನಮ್ಮ ಪಂಚಭೂತಗಳು ಕೂಡ ದೇವರ ಸ್ವರೂಪದಲ್ಲಿ ನಮ್ಮ ಪೂರ್ವಜರು ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಭೂಮಿ ರೂಪದಲ್ಲಿ ಗಣೇಶನನ್ನು, ಜಲ ರೂಪದಲ್ಲಿ ಗೌರಿಯನ್ನು, ವಾಯು ರೂಪದಲ್ಲಿ ವಿಷ್ಣುವನ್ನು, ಆಕಾಶ ರೂಪದಲ್ಲಿ ಶಿವನನ್ನು, ಹಾಗೆಯೇ ಅಗ್ನಿ ರೂಪದಲ್ಲಿ ಸೂರ್ಯನನ್ನು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮಲ್ಲೂ ಕೂಡ ಪ್ರಕೃತಿಯನ್ನೇ ಪರಮೇಶ್ವರ ಎನ್ನುವ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ನಾವಿಲ್ಲಿ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ನಾವು ಸುದ್ದಿಗೆಗಾಗಿ ಫ್ಲೆಕ್ಸ್ ಅಥವಾ ಬ್ಯಾನರ್ಗಳನ್ನು ಬಳಸದೆ ಕೇವಲ ಮಾಧ್ಯಮ ಮಾರ್ಗದಲ್ಲಿ ಮಾತ್ರ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ಆ ದಿನ ವಿಶೇಷವಾಗಿ ಈಶ್ವರವನದಲ್ಲಿ ಬೆಳಗ್ಗೆ 8 ಗಂಟೆಗೆ ರುದ್ರಾಭಿಷೇಕದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 9 ಗಂಟೆಗೆ 10 ಗಂಟೆಗೆ ರಕ್ತದಾನ ಶಿಬಿರವನ್ನು ಶ್ರೀಯುತ ಡಾಕ್ಟರ್ ರತ್ನಾಕರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿ 11 ಗಂಟೆಗೆ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಪರಿಸರ ಚಿತ್ರಕಲೆ. ಹಾಗಾಗಿ ಅದನ್ನು ಈಗಾಗಲೇ ನಾವು ಗೂಗಲ್ ಫಾರಮ್ಗಳು ಕೂಡ ನಾವು ಪ್ರಚಾರ ಮಾಡಿದ್ದೀವಿ. ಅದನ್ನು ಎಲ್ಲ ಶಾಲಾ ಕಾಲೇಜುಗಳು ಕೂಡ ಅದನ್ನು ಬಳಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆಯೇ ಸಂಜೆ 4 ಗಂಟೆಗೆ ಪರಿಸರ ರಸಪ್ರಶ್ನೆ ಎನ್ನುವ ಒಂದು ವಿನೂತನ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಜನರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೆಯೇ 5:00 ಕಲಾರ್ಪಣ ಸ್ಕೂಲ್ ಆಫ್ ಆರ್ಟ್ಸ್ ತಂಡದಿಂದ ಭರತನಾಟ್ಯ ಕಾರ್ಯಕ್ರಮ ಇದೆ. ಹಾಗೆಯೇ 6:30 ಪರಿಸರ ಕುರಿತಾದ ಒಂದು ಕಿರುಚಿತ್ರವನ್ನು ಕೂಡ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಹಾಗೆಯೇ ಆ ದಿನ ಸಭಾ ಕಾರ್ಯಕ್ರಮದಲ್ಲಿ ಪ್ರಶಾಂತ್ ಸಾಗರ್ ಕಿರುಚಿತ್ರ ನಿರ್ಮಾಪಕರು ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಈ ಸಲದ ನಮ್ಮ ಈಶ್ವರವರ ಪರಿಸರ ಪ್ರಶಸ್ತಿಯನ್ನು ಡಾಕ್ಟರ್ ಶ್ರೀಪತಿ ಅವರಿಗೆ ಪ್ರದಾನ ಮಾಡ್ತಾ ಇದ್ದೀವಿ. ಅವರು ಖ್ಯಾತ ಪರಿಸರ ತಜ್ಞರು ಕೂಡ. ಅದೇ ರೀತಿ ಈಶ್ವರವನ ಸಾಮಾಜಿಕ ಪ್ರಶಸ್ತಿಯನ್ನು ಶ್ರೀಯುತ ಶಿವಕುಮಾರ್ ಸಿಆರ್ ಅವರಿಗೆ ನಾವು ಮಾಡ್ತಾ ಇದ್ದೀವಿ. ಅವರು ಒಂದು ವಿಶೇಷ ಚೇತನ ವ್ಯಕ್ತಿ, ಅಲ್ಲದೆ ವಿಶೇಷ ಚೇತನರಿಗಾಗಿ ಸಾಕಷ್ಟು ಪರಿಶ್ರಮವನ್ನು ಪಡುತ್ತಿರುವ ಒಬ್ಬ ವಿಶೇಷ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಅದೇ ರೀತಿ ರಾತ್ರಿ 8 ಗಂಟೆಗೆ ಶೃಂಗೇರಿ HS ನಾಗರಾಜ್ ಗುರುಗುವ ಸಂಗೀತ ಮಹಾವಿದ್ಯಾಲಯ ಅವರಿಂದ ಶಿವಸ್ತುತಿ ಎನ್ನುವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಅದಲ್ಲದೆ ಪ್ಲಾಸ್ಟಿಕ್ ಮಹಾಮಾರಿ, ಪ್ಲಾಸ್ಟಿಕ್ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜಿಸ್ತೀವಿ. ಅದನ್ನು ಶ್ರೀಮತಿ ಶಾಂತಲಾ ಕೌಶಿಕ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಅದಲ್ಲದೆ ಪಶ್ಚಿಮ ಘಟ್ಟಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ಅದಲ್ಲದೆ ನಿರಂತರ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ಅದಲ್ಲದೆ ಒಂದು ವಿಶೇಷವಾಗಿ ನಮ್ಮಲ್ಲಿ ಶಿವ ಪ್ರದಕ್ಷಿಣೆ ಎನ್ನುವ ಒಂದು ವಿಶಿಷ್ಟ ಕಾರ್ಯಕ್ರಮಗಳನ್ನು ಕೂಡ ನಾವು ಕಳೆದ 8 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಆ ಒಂದು ಪರಿಸರದಲ್ಲಿ ವೃಕ್ಷಗಳ ನಡುವೆ ಶಿವಾಷ್ಟೋತ್ರವನ್ನು ಪಡಿಸುತ್ತಾ ಶಿವನಿಗೆ ಅಭಿಷೇಕ ಮಾಡುವಂತಹ ಒಂದು ಉತ್ತಮ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಅದನ್ನು ಶಿವಮೊಗ್ಗದ ಎಲ್ಲ ಜನರು ಉಪಯೋಗಿಸ್ಕೋಬೇಕು. ಪರಿಸರ ಶಿವರಾತ್ರಿಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಅಲ್ಲದೆ ನಾವೊಂದು ವಿಶಿಷ್ಟ ಕಾರ್ಯಕ್ರಮ, ಒಂದು ಪ್ರತಿಜ್ಞಾ ವಚನ ಅಥವಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಸಂಕಲ್ಪ ರೂಪದಲ್ಲಿ ಮಾಡ್ತಾ ಇದ್ದೀವಿ. ಬೇರೆಲ್ಲ ದೇವಸ್ಥಾನಗಳಲ್ಲಿ ನಮಗೆ ದೇವರಲ್ಲಿ ಅದು ಕೊಡು ಇದು ಕೊಡು ಇದನ್ನು ಕೊಡು ಅಂತ ನಾವು ಸಂಕಲ್ಪವನ್ನು ಮಾಡಿದರೆ, ನಮ್ಮಲ್ಲಿ ನಾನು ಈ ಥರ ಮಾಡ್ತೀನಿ, ಪ್ಲಾಸ್ಟಿಕ್ ಮುಕ್ತವಾಗಿ ಜೀವನವನ್ನು ಮಾಡ್ತೀನಿ, ಆಹಾರವನ್ನು ವ್ಯರ್ಥ ಮಾಡದೇ ಇರ್ತೀನಿ, ನದಿ ಜಲಮೂಲಗಳನ್ನು ಸಂರಕ್ಷಿಸುತ್ತೇನೆ ಎನ್ನುವ ಒಂದು ವೈಶಿಷ್ಟ್ಯಪೂರ್ಣವಾದ ಸಂಕಲ್ಪವನ್ನು ಕೂಡ ಮಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದೊಂದು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ. ಎಲ್ಲ ಮಾಧ್ಯಮ ಮಿತ್ರರು ಅತಿ ಹೆಚ್ಚು ಪ್ರಸಾರವನ್ನು ಕೊಟ್ಟು ನಮ್ಮ ಕಾರ್ಯವನ್ನು ವಿಶೇಷವಾಗಿ ಪ್ರಸಾರ ಮಾಡಬೇಕು, ಹೆಚ್ಚಿನ
ಜನ ಬರಬೇಕು, ಪರಿಸರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಮ್ಮ ಮೂಲಕ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದ. ಶ್ರೀ ಶಿವನವರ್ಣ ಚಾರಿಟಬಲ್ ಟ್ರಸ್ಟ್ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಪರಿಸರ ಕಾರ್ಯಕ್ರಮ, ಸಂಬಂಧಿತ ಕಾರ್ಯಕ್ರಮ, ಶಿವಮೊಗ್ಗದ ಹಲವಾರು ಶಾಲಾ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳನ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ನಮ್ಮಲ್ಲಿಗೆ ಬಂದು ಪರಿಸರದ ಅರಿವು ಮೂಡಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಅನ್ನದಾನಂ ಎನ್ನುವ ಒಂದು ವಿಶೇಷ ಕಾರ್ಯಕ್ರಮವನ್ನು ಶಿವಮೊಗ್ಗದ ಮೆಗ್ಗಾನ ಆಸ್ಪತ್ರೆ ಆವರಣದಲ್ಲಿ ಕಳೆದ 1.5 ವರ್ಷದಿಂದ ಮಾಡ್ತಾ ಇದ್ದೀವಿ. 128 ಕಾರ್ಯಕ್ರಮಗಳನ್ನು ಅಲ್ಲಿ ನಮ್ಮ ದಾನಿಗಳ ನೆರವಿನಿಂದ ನೆರವೇರಿಸ್ತಾ ಇದ್ದೀವಿ. ಹಾಗೆಯೇ ರಕ್ತದಾನ ಶಿಬಿರಗಳನ್ನು ಸತತ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಹಾಗೆಯೇ ಗೋ ಸಂರಕ್ಷಣೆಯಲ್ಲೂ ಕೂಡ ನಮ್ಮದಷ್ಟು ಅಳಿಲು ಸೇವೆಯನ್ನು ಕೂಡ ನಮ್ಮ ಟ್ರಸ್ಟ್ ನಿರ್ವಹಿಸ್ತಾ ಇದೆ.